NVS ನವೋದಯ ವಿದ್ಯಾಲಯ ಸಮಿತಿ 6th ಸ್ಟ್ಯಾಂಡರ್ಡಿಗೆ ಒಂದ್ಸಲ ಎಕ್ಸಾಮ್ ನಡೆಸುತ್ತೆ, ಮತ್ತು 9th ಸ್ಟ್ಯಾಂಡರ್ಡ್ ಒಂದ್ಸಲ ನಡೆಸುತ್ತೆ, 11th ಸ್ಟ್ಯಾಂಡರ್ಡಲ್ಲಿ 3 ಸಲ ಎಕ್ಸಾಮ್ ನಡೆಸುತ್ತೆ. 5th ಸ್ಟ್ಯಾಂಡರ್ಡಲ್ಲಿ 80 ಜನ ಸೆಲೆಕ್ಟ್ ಮಾಡುತ್ತೆ. 80 ಜನ ಸೆಲೆಕ್ಷನಲ್ಲಿ ಏನಿಲ್ಲ ಅಂದ್ರೆ 40,000 to 50,000 ಜನ ಎಕ್ಸಾಮ್ ಬರೀತಾರೆ. 9th ಸ್ಟ್ಯಾಂಡರ್ಡಲ್ಲಿ ಇದು ಏನು ಎಕ್ಸಾಮಲ್ಲಿ ಬಿಟ್ಟಿರ್ತಾರಲ್ಲ, ಎಕ್ಸಾಮಿಗೆ ಪಾಸ್ ಆಗಿಬಿಟ್ಟು ನವೋದಯ ಸ್ಕೂಲಾಗಿರಲ್ಲ ಅಂತ ಒಂದು 2 ಇಲ್ಲ 3 ಬಿಟ್ಟಿರ್ತಾರೆ. ಆ 3 ಪ್ಲೇಸಿಗೆ 9th ಎಕ್ಸಾಮ್ ನಡೆಸುತ್ತೆ. ಅದಕ್ಕೆ ಒಂದು 3-4 ಸೀಟಿಗೆ ಮಿನಿಮಮ್ ಅಂದರೂ ಒಂದು 15,000 to 20,000 ಜನ ಎಕ್ಸಾಮ್ ಬರೀತಾರೆ ಒಂದು ಡಿಸ್ಟಿಕ್ಗೆ, ಆಯಿತಾ. 11th ಎಕ್ಸಾಮ್ ನಡೆಸುತ್ತೆ, ಬಟ್ ಇದು ಯಾರೋ ಗೊತ್ತಿರಲ್ಲ, ತುಂಬ ಜನ ಗೊತ್ತಿರಲ್ಲ. 11th ಎಕ್ಸಾಮ್ ನಡೆಸುತ್ತೆ. 11th ಕೂಡ ಮೇ ಬಿ 25 to 30 ಸೀಟ್ಸಿನ ಅವೈಲಬಿಲಿಟಿ ಇರುತ್ತೆ, ಬಟ್ ಅದು ವೇಕೆಂಟ್ ಇದ್ದರೆ ಮಾತ್ರ. ಸೊ ಸೀಟ್ ಸಿಕ್ಕರೆ ಫ್ರಮ್ 6th ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂದರೆ ಫ್ರಮ್ 6th ಸ್ಟ್ಯಾಂಡರ್ಡ್ to 2nd PUC ಕಂಪ್ಲೀಟ್ ನಿಮ್ಮ ನವೋದಯ ಸ್ಕೂಲು ಫ್ರೀಯಾಗಿ ನೋಡ್ಕೊಳುತ್ತೆ. ಓಕೆ, ಸೊ ಇನ್ನು ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಹಾಕಿ. July 28th ಮೇ ಬಿ, July 18th or 28th ಮೇ ಬಿ ಲಾಸ್ಟ್ ಡೇಟು ಎಕ್ಸಾಮಿಗೆ. ಓಕೆ, ಸೊ ಇದರಲ್ಲಿ 3 ಪಾರ್ಟ್ಸ್ ಇರುತ್ತೆ ನವೋದಯ ಎಕ್ಸಾಮಲ್ಲಿ. 3 ಪಾರ್ಟ್ಸ್. ಫಸ್ಟ್ನೇದು ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ. ಓಕೆ, ಮೆಂಟಲ್ ಎಬಿಲಿಟಿ. ಎರಡನೇದು ಮ್ಯಾಥಮೆಟಿಕ್ಸ್ ಇರುತ್ತೆ. ಶುಡ್ ಐ ರೈಟ್ ಪ್ರಾಪರ್ಲಿ? ನವೋದಯ ಎಕ್ಸಾಮು 100 ಮಾರ್ಕ್ಸಿಗೆ ನಡೆಯುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ಕೊತೀನಿ. ಓಕೆ, ಟೋಟಲ್ 80 ಕ್ವಶನ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ ನಡೆಯುತ್ತೆ? 100 ಮಾರ್ಕ್ಸಿಗೆ ನಡೆಯುತ್ತೆ. 3 ಕ್ಯಾಟಗರಿ ಇರುತ್ತೆ. ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಫಸ್ಟ್ ಪಾರ್ಟ್ ಬಂದು ಮೆಂಟಲ್ ಎಬಿಲಿಟಿ ಅಂತ. ಓಕೆ, ಮೆಂಟಲ್ ಎಬಿಲಿಟಿ ಇದು 40 ಮಾರ್ಕ್ಸಿಗೆ ನಡೆಯುತ್ತೆ. 40 ಕ್ವಶನ್ಸ್ ಇರ್ತವೆ. ಆಲ್ಮೋಸ್ಟ್ ಆಲ್ 40 ಇಂಟು 40 ಕ್ವಶನ್ಸು ಅಂದರೆ ಆಲ್ಮೋಸ್ಟ್ 60 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ. ಓಕೆನಾ? ಟೋಟಲ್ ಎಷ್ಟು ಕ್ವಶನ್ ಇರ್ತವೆ? 80 ಕ್ವಶನ್ಸ್ ಇರ್ತವೆ. ಸೊ ಸೆಕೆಂಡ್ ಪಾರ್ಟ್ ಬಂದು ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸು 20 ಕ್ವಶನ್ಸ್ ಇರ್ತವೆ. ದೆನ್ ಥರ್ಡ್ ಪಾರ್ಟ್ ಬಂದು ವಿಲ್ ಬಿ ಹ್ಯಾವಿಂಗ್ ಇಂಗ್ಲೀಷ್. ಬರ್ಕೋಬೇಡ್ರಿ, ನೋಡಿ ಅಷ್ಟೇ, ಸುಮ್ಮನೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷು 20 ಕ್ವಶನ್ಸ್ ಇರ್ತವೆ. ಟೋಟಲ್ ಎಷ್ಟಾಯಿತು? 80 ಕ್ವಶನ್ಸ್. 80 ಕ್ವಶನ್ನು ಒಂದೊಂದು ಕ್ವಶನ್ ಕೂಡ 1.25 ಮಾರ್ಕ್ಸ್, 1.25 ಮಾರ್ಕ್ಸ್. ನೀವು ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀವು ತಲೆ ಕೆಡಿಸ್ಕೋಬೇಕಿದ್ದೇನೋ ಎಲ್ಲ ಕ್ವಶನ್ನ ರೈಟ್ ಮಾಡ್ತೀನಿ, ಎಲ್ಲ ಕ್ವಶನ್ ನಾನು ಫೈಂಡ್ ಮಾಡ್ತೀನಿ ಅನ್ನೋದು ಮೈಂಡಲ್ಲಿ ಮಾತ್ರ ಇಡಬೇಕು. ಈ ರಾಂಗ್ ಆಗುತ್ತೆ, ರೈಟ್, ಎಲ್ಲ ಕ್ವಶನ್ನು ರೈಟ್ ಆಗಬೇಕು. ಓಕೆ, ಸೊ ಇದರಲ್ಲಿ ತುಂಬ ಈಸಿ ಪಾರ್ಟ್ ಯಾವುದು ಅಂದರೆ ಮೆಂಟಲ್ ಎಬಿಲಿಟಿ ಪಾರ್ಟು ಈಸಿ, ಮ್ಯಾಥ್ಸು ಕೂಡ ಈಸಿ. ಓಕೆ, ಮಾಡ್ಬೋದು ನೀವು. ಇಂಗ್ಲೀಷು ನೀವು ಇವಾಗಲಿಂದನೇ ಏನು ಮಾಡಬೇಕು, ಡೈಲಿ 2 ಪೇಜು 3 ಪೇಜು ಓದ್ಕೊತ ಸ್ಟಾರ್ಟ್ ಮಾಡಬೇಕು. ಸೊ ಇನ್ ದಿಸ್ ಟುಡೇಸ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಯಾವುದರಲ್ಲಿ? ಮೆಂಟಲ್ ಎಬಿಲಿಟಿಯಲ್ಲಿ. ಮೆಂಟಲ್ ಎಬಿಲಿಟಿ ಫಸ್ಟ್ ಚಾಪ್ಟರ್ ಬಂದು ಆಡ್ ಮ್ಯಾನ್ ಔಟ್ ಅಂತ. ಆಡ್ ಮ್ಯಾನ್ ಔಟ್ ಅಂದರೆ ಆಡ್ ಅಂದರೆ ಯಾವೊಂದು ಸೇಮ್ ಇಲ್ಲೋ ನೀನು ಹೊರಗೆ ಹೋಗು ಅಂತ. ಓಕೆ, ಈ ಥರ 4 ಪಿಕ್ಚರ್ಸ್ ಕೊಟ್ಟಿರ್ತಾರೆ. ನವೋದಯದಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಯಾವುದು ರೈಟಿಂಗ್ ಇರಲ್ಲ. ಸೊ ನಿಮ್ಮ ಕ್ವಶನ್ ನೋಡು, ಹ್ಯಾಂಡ್ ರೈಟಿಂಗ್ ಯಾರೂ ಚೆಕ್ ಮಾಡಲ್ಲ. ಚೆಕ್ ಮಾಡೋದೇನು, ಆನ್ಸರ್ ಕರೆಕ್ಟಾ ತಪ್ಪೋ ಅಷ್ಟೇ ಚೆಕ್ ಮಾಡೋದು. ನೀನು ಎಲ್ಲಿ ಬರೆದಿದೆಯಾ, ಏನು ಮಾಡಿದೆಯಾ, ಯಾರು ಏನೂ ಚೆಕ್ ಮಾಡಲ್ಲ. ಓಕೆ, ನವೋದಯ ಎಕ್ಸಾಮ್ ಏನಕ್ಕೆ ಪಾಸ್ ಆಗಬೇಕು, ಏನಕ್ಕೆ ಎಕ್ಸಾಮ್ ಬರೀಬೇಕು ಅಂದರೆ ಇಡೀ ಡಿಸ್ಟಿಕ್ಕಲ್ಲಿ 80 ಜನ ಸೆಲೆಕ್ಟ್ ಆಗಿರ್ತಾರಲ್ಲ, ಅವರು ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಸೊ ನೀನು ಓದೋದು ಯಾರ ಜೊತೆಗೆ ಓದ್ತೀಯ? ಇಡೀ ಡಿಸ್ಟಿಕ್ಕಲ್ಲಿ 80 ಜನ ಇಂಟೆಲಿಜೆಂಟ್ ಪೀಪಲ್ ಜೊತೆಗೆ ಓದ್ತಾ ಇರ್ತೀಯ. 80 ಜನ ಏನು ಸೆಲೆಕ್ಟ್ ಆಗಿರ್ತಾರಲ್ಲ, 80 ಜನನೂ ಕೂಡ ಇಂಟೆಲಿಜೆಂಟ್ ಆಗಿರ್ತಾರೆ. ಅವಾಗ ಕಾಂಪಿಟೇಷನ್ ಹೆಂಗಿರುತ್ತೆ ನಿಮಗೆ? ಹೆವಿ ಕಾಂಪಿಟೇಷನ್ ಇರುತ್ತೆ ನವೋದಯದಲ್ಲಿ. ಕ್ಲಿಯರ್? ಸೊ ಫಸ್ಟ್ನೇದು ಚಾಪ್ಟರ್ ಬಂದು ಇನ್ಕ್ಲೂಡಿಂಗ್ ಅಲ್ಲಿ ನಿಮ್ಮ ಪ್ರತಿಯೊಂದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸ್ ಇರುತ್ತೆ, ಆರ್ಟ್ ಕ್ಲಾಸ್ ಇರುತ್ತೆ, ಜಿಮ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಲೈಕ್ ಇಲ್ಲಿ ಕೊಡ್ತಾರಲ್ಲ ಬೆಳಗಿಂದ ಸಾಯಂಕಾಲ ತನಕ ಬರೀ ಓದು, ಹಂಗಿರಲ್ಲ. ಸೊ ಎಲ್ಲದಕ್ಕೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ನವೋದಯದಲ್ಲಿ ಓದಿದವರು ತುಂಬ ಜನ ಏನೋ ವಿಕಿಪೀಡಿಯಾ ಅಂತ ಒಂದು ಮೇಮ್ಸ್ ಇದು ಮಾಡ್ತಾನೆ ಗೊತ್ತಾ? ವಿಕಿಪೀಡಿಯಾ ವಿಕಿಪೀಡಿಯಾ ಇದರಲ್ಲಿ ಬರುತ್ತಲ್ಲ, ಯೂಟ್ಯೂಬಲ್ಲಿ ಅವನು ವಿಡಿಯೋ ಮಾಡ್ತಾನಲ್ಲ, ಈಸ್ ಫ್ರಮ್ ನವೋದಯನ್. ಸೊ ಎಲ್ಲ ತುಂಬ ಜನ ಇದ್ದಾರೆ ನವೋದಯ ಸ್ಟೂಡೆಂಟ್ಸು.
ಎಲ್ಲ ಪ್ಲೇಸಲ್ಲೂ ಇದ್ದಾರೆ, IPS ಇದ್ದಾರೆ, IAS ಇದ್ದಾರೆ, ದೆನ್ ಎಲ್ಲ ಏರಿಯಾದಲ್ಲೂ ನವೋದಯನ್ಸ್ ಇದ್ದಾರೆ. ನೀವು ಹೊರಗಡೆ ನವೋದಯ ಬಿಟ್ಟು ಹೊರಗಡೆ ಬಂದು ಗೊತ್ತಾಗುತ್ತೆ ನವೋದಯ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಹೆವಿ ಎಲ್ಲರ ಹೋಗೋ ನವೋದಯದಲ್ಲಿ ಸಿಗ್ತಾರೆ ಎಲ್ಲರ. ಬಟ್ ವೇಸ್ಟ್ ನನ್ನ ಮಕ್ಕಳಂತೂ ಸಿಗಲ್ಲ ನವೋದಯದಲ್ಲಿ. ಏನಾರ ಒಂದು ಮಾಡ್ತಾ ಇರ್ತಾರೆ, ಹೊಸ್ದಾಗಿ ಒಂದು ಕ್ರಿಯೇಟಿವಿಟಿ ಮಾಡ್ತಾರೆ. ವೇಸ್ಟ್ ಅಂತ ನವೋದಯ ಪ್ರಾಡಕ್ಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯು ಡೂ ಸಮಥಿಂಗ್ ಅಷ್ಟು ಅಲ್ಲಿ ಕಲಿಸ್ತಾರೆ. ಹಂಗೆ ಸ್ಪೋರ್ಟ್ಸ್ ಕಲಿಸ್ತಾರೆ, ಮ್ಯೂಸಿಕ್ ಕಲಿಸ್ತಾರೆ, ಹಾರ್ಟ್ ಇರುತ್ತೆ, ಜಿಮ್ ಇರುತ್ತೆ, ಸ್ಪೋರ್ಟ್ಸ್ ಏನು ಎಷ್ಟು ಥರ. ನಿಮಗೇನಾದರೂ ಇಲ್ಲಿ ಏನಾದ್ರು ಚೆನ್ನಾಗಿ ನೀವು ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಕಲಿಸ್ತಾರೆ. ಯೋಗ ಇರುತ್ತೆ, ನಮಗೆ ಅದೆಲ್ಲ ಇತ್ತು. ನಾವು ಓದ್ಬೇಕಾದ್ರೆ ಐ ಸ್ಟಡಿಡ್ ಇನ್ JNVD ದಾವಣಗೆರೆ ನವೋದಯ. ಸೊ ನಾವು ಓದಬೇಕಾದ್ರೆ ಕರ್ನಾಟಕದಲ್ಲಿ ನಂಬರ್ 1 ಅದು, ನಂಬರ್ 1 ಸ್ಕೂಲ್. ಊಟ ಮಾತ್ರ ಸಖತ್ತಾಗಿರುತ್ತೆ. ಸೀರಿಯಸ್ಲಿ ವಿ ಯೂಸ್ ಟು ವೇಟ್ ಫಾರ್ ಪ್ರತಿ ಟ್ಯೂಸ್ಡೇ ಮಾರ್ನಿಂಗ್ ವೇಟ್ ಮಾಡ್ತಾ ಇದ್ವಿ. ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ ಪುಳಿಯೋಗರೆ ಚಿತ್ರಾನ್ನ ಹೆಂಗೆ ಕೊಡೋರು ಅಂದರೆ ಸೀರಿಯಸ್ ಸರಿಯಾಗಿ ತಿಂದ್ಬಿಟ್ಟು ಫಸ್ಟ್ ಪಿಂಡ್ ನಿದ್ದೆ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗಿರೋದು ಊಟ ಮಾತ್ರ. ನಾನ್ ವೆಜ್ ಇರುತ್ತೆ, ವೀಕ್ಲಿ ಒಂದ್ಸರಿ ನಾನ್ ವೆಜ್ಜು. ಮೋರ್ ದೆನ್ ಏನು ಗೊತ್ತಾ, ನೀವು ಇದೆಲ್ಲ ಅನುಭವಿಸೋದೇ ಇಲ್ಲ. ಮೂನ್ಲೈಟ್ ಡಿನ್ನರ್ ಅಂತ ಮಾಡ್ತೀವಿ ನಾವು. ಮೂನ್ಲೈಟ್ ಡಿನ್ನರ್ ಅಂದರೆ ಎಲ್ಲ ಲೈಟ್ ಆಫ್ ಮಾಡೋದು ಹುಣ್ಣಿಮೆ ದಿವಸ. ಅಲ್ಲಿ ಮುಂದೆ ಮೂವಿ ಹಾಕಿರ್ತಾರೆ ಪ್ರೊಜೆಕ್ಟ್ರಲ್ಲಿ, ದೊಡ್ಡದ ಮೂವಿ. ಎಲ್ಲರೂ ಕೂತ್ಕೊಳೋದು, ತಿನ್ಕಂತ ಮೂವಿ ನೋಡೋದು. ಎಂಥವು ಹೆಂಗೆ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ ಅಂದರೆ, ನೀನಿಲ್ಲಿ ಅದೊಂದು ಲಕ್ಷ ಕೊಟ್ಟರು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ನೀ ಯಾರ ಹತ್ರ ಮಾತಾಡ್ತೀಯೋ ಅವನು ಟಾಪರ್, ಅವನು ನೀನು ಕಾಂಪಿಟೇಷನ್ ಮಾಡೋಣ ಟಾಪರು. ಸೊ ಈ ಲೆವೆಲ್ಲಿಗೆ ನೀನು ಕಾಂಪಿಟೇಷನ್ ಆಗಲಿ ಏನಾದರೂ ಕಲಿತೀನಿ ಅಂದಾಗ ಹೇಳಲ್ವಾ, ಇಲ್ಲಿ ನೀವೇನಾದರೂ ಸ್ಕೂಲಲ್ಲಿ ಟಾಪರ್ ಆಗಿದ್ದರೆ ಅಲ್ಲಿ ನೀವು ಲಾಸ್ಟ್ ಆಗಿರ್ತೀರ. ಸೊ ಐ ಯೂಸ್ ಟು ಗೋ ಲೈಕ್ ದಿಸ್. ನಾನು ನವೋದಯ ಪಾಸ್ ಆದಾಗ ನನ್ನ ಕ್ಲಾಸಲ್ಲಿ ನಾನೇ ಟಾಪರು. ಅಲ್ಲಿಗೆ ಹೋದಾಗ ನವೋದಯ ಸ್ಕೂಲ್ ಎಂಟ್ರಿ ಆದಾಗ ನಾನೇ ಟಾಪರು ಕೆಳಗಡೆಯಿಂದ. ಹಂಗಿರುತ್ತೆ ಕಾಂಪಿಟೇಷನ್, ಹೆವಿ ಕಾಂಪಿಟೇಷನ್ ಇರುತ್ತೆ. ಸೊ ನವೋದಯ ಪಾಸ್ ಆಗಿದ್ದೀರಾ ಅಂದರೆ ಇವರ್ದ ಏನು ಬ್ರಿಲಿಯಂಟ್ ಆರ್ ಆ್ಯಂಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಡಿಸ್ಟಿಕ್ ಅಂತ ಅರ್ಥ. ಸೊ ಪಾಸ್ ಆಗೋದಕ್ಕೆ ಕರೆಕ್ಟಾಗಿ ಓದೋದಕ್ಕೆ ಟ್ರೈ ಮಾಡಿ. ಕ್ಲಿಯರ್? ಸೊ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಆಡ್ ಮ್ಯಾನ್ ಔಟ್. ಆಡ್ ಮ್ಯಾನ್ ಔಟ್ ಮೀನ್ಸ್ 4 ಫಿಗರ್ ಕೊಟ್ಟಿರ್ತಾನೆ, ಎಲ್ಲದಕ್ಕೂ 4 ಫಿಗರ್ ಇರುತ್ತೆ. ಈ ಥರ ಆಪ್ಷನ್ A, ಆಪ್ಷನ್ B ಹಿಂಗಾದರೂ ಕೊಟ್ಟಿರ್ತಾನೆ. ಇಲ್ಲಾಂದರೆ ನಿಮಗೊಂದು OMR ಶೀಟ್ ಕೊಟ್ಟಿರ್ತಾನೆ. ಓಕೆ, OMR ಶೀಟಲ್ಲಿ ನೀವು ಟಿಕ್ ಹಾಕಬೇಕು, ಆಪ್ಷನ್ ಎನ, ಆಪ್ಷನ್ ಬಿನ, ಆಪ್ಷನ್ ಸಿನ, ಆಪ್ಷನ್ ಡಿನ ಅಂತ. ಸೊ ನಾನು ಅದಕ್ಕಿಂತ ಒಂದು ಸ್ಟೆಪ್ಪು ನೆಕ್ಸ್ಟ್ ಲೆವೆಲಿಗೆ ಹೋಗಿ ನಿಮ್ಗೆ ಇಲ್ಲೇ ಟ್ವಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇದು ಆಡ್ ಮ್ಯಾನ್ ಔಟ್ ಹೆಂಗೆ ಚೆಕ್ ಮಾಡಬೇಕು ಅಂದರೆ, 4 ಪಿಕ್ಚರಲ್ಲಿ ಒಂದು ಡಿಫ್ರೆಂಟ್ ಇರುತ್ತೆ. ಆ ಡಿಫ್ರೆಂಟ್ ಪಿಕ್ಚರ್ನ ಕಂಡುಹಿಡಿಬೇಕು. ಅದು ಮೇ ಬಿ ರೊಟೇಷನ್ ಆಗಿರುತ್ತೆ, ಇಲ್ಲಾಂದರೆ ಆಲ್ಫಾಬೆಟ್ ಆಗಿರುತ್ತೆ, ಈ ಥರ ಎಲ್ಲ ಏನು ಬೇಕೋ ಚೇಂಜ್ ಆಗಿರುತ್ತೆ. ಐ ಡೂ 20 ಕ್ವಶನ್ಸ್ನ ಮಾಡ್ತೀನಿ. ಇವೇನು ನಿಮಗೆ 75 ಕ್ವಶನ್ ಕೊಟ್ಟಿದ್ನಲ್ಲ, ಎವ್ರಿ ಚಾಪ್ಟರಿಂದ 75 ಕ್ವಶನ್ ನಾನು ಕೊಡ್ತೀನಿ. ಓಕೆ, ಫ್ರಮ್ 15 to 20 ಕ್ವಶನ್ ನಾನು ಮಾಡ್ತೀನಿ. ಇನ್ನು ಉಳಿದ 50 ಕ್ವಶನ್ ನೀವು ಮಾಡಬೇಕು. ಓಕೆನಾ? ಎಲ್ಲ ಕ್ವಶನ್ ಪೇಪರು ಕೂಡ ಇದನ್ನು ನಾವೇ ರೆಡಿ ಮಾಡಿರ್ತೀವಿ, ನಮ್ಮದೇ ಪೇಪರ್ ಇದು, ಮತ್ತು ನಿಮ್ಗೆ ಇದೆಲ್ಲೂ ಸಿಗಲ್ಲ. ಸೊ ಇದರಲ್ಲಿರೋದು ಫಸ್ಟು ನೀವು ಸಾಲ್ವ್ ಮಾಡಿರಿ. ಡೈಲಿ ಕೊಟ್ಟಿರೋ ಹೋಮ್ವರ್ಕ್ನ ಸಾಲ್ವ್ ಮಾಡಬೇಕು. ಸೊ ಕಮಿಂಗ್ ಇಯರ್, ಸೊ ಫಸ್ಟ್ ಕ್ವಶನ್ ಏನಿದೆ 4 ಇದೆ. ಸೊ ಬಟ್ ಕ್ವಶನ್ ಪೇಪರ್ ನಿಮಗೆ ಹಿಂಗಿರಲ್ಲ. ಕ್ವಶನ್ ಪೇಪರ್ ಹೆಂಗಿರುತ್ತಲ್ಲ ಪ್ಯಾಟ್ರನ್, ಅದು ಒಂದು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಸೊ ಸೆಲೆಕ್ಟ್ ದ ಫಿಗರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್. ಸೊ ಡಿಫ್ರೆಂಟ್ ಫ್ರಮ್ ಅದರ್ ಅಂದರೆ ಟಾಪಿಕ್ ಏನದು, ಆಡ್ ಮ್ಯಾನ್ ಔಟ್ ಅಂತ. 4ರಲ್ಲಿ ಒಂದು ಡಿಫ್ರೆಂಟಾಗಿದೆ, ಹುಡುಕಬೇಕು ಅಂತ. ಓಕೆ, ಈ ನೀವು ಕನ್ನಡದಲ್ಲಿ ಬರೀತೀರಿ ಗೊತ್ತಾ, ಗುಂಪಿಗೆ ಸೇರದ ಪದಗಳನ್ನು ಬರೆಯಿರಿ, ಹಂಗೆ ಗುಂಪಿಗೆ ಸೇರದ ಚಿತ್ರಗಳನ್ನು ಗುರುತಿಸಿ ಅಂತ ಇದು. ಸೊ ಈ 4 ಇದೆ ನೋಡು. ಆರೋ ಮಾರ್ಕ್ ಹೆಂಗಿದೆ ಇದ್ರಾಗೆ, ಮೆಂಟಲ್ ಎಬಿಲಿಟಿಯಲ್ಲಿ ಎಸ್ಪೆಷಲಿ ಕಣ್ಣು ತುಂಬ ಶಾರ್ಪ್ ಆಗಿರಬೇಕು. ಆಯಿತಾ? ಕಾನ್ಸಂಟ್ರೇಷನ್ ಆ ಕಡೆಗೆ ಈ ಕಡೆಗೆ ಹೋಗ್ಬಾರ್ದು, ಅಲ್ಲೇ ಇರಬೇಕು. ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆಗೆ ಹೋಯ್ತು ಅಂದರೆ ಎ ಇರೋ ಜಾಗದಲ್ಲಿ ಬಿ ಆನ್ಸರ್ ಬಂದುಬಿಟ್ಟಿರುತ್ತೆ. ಅಂದರೆ ಆ ಕಡೆಯಿಂದ ಈ ಕಡೆ ಜಂಪ್ ಆಗುತ್ತೆ ಅಂತಲ್ಲ, ಅಲ್ಲಿ ಎ ಅನ್ಕೊಂಡ್ಬಿಟ್ಟು ಬಿ ಟಿಕ್ ಹಾಕಿರ್ತೀಯ, ಅದಕ್ಕೆ ಕಾನ್ಸಂಟ್ರೇಷನ್ ಇರಲಿ. ಸೊ ಯಾರೇ ಮಾರ್ಕ್ ನೋಡು, ಒಂದು ಮೇಲೆ ಇದೆ, ಇನ್ನೊಂದು ಕೆಳಗಡೆ ಇದೆ, ಮೇಲೆ ಇದೆ, ಇನ್ನೊಂದು ಕೆಳಗಡೆ ಇದೆ. ಓಕೆನಾ? ಇಲ್ಲಿ ಬಾ ನೋಡು ಹೆಂಗಿದೆ, ಒಂದು ಮೇಲೆ ಒಂದು ನೋಡಿಲಿ ಹೆಂಗಿದೆ, ಆಲ್ಟರ್ನೇಟ್ ಥರ ಇರ್ತಾನೆ, ಆಲ್ಟರ್ನೇಟ್ ಆಪೋಸಿಟ್. ಒಂದು ಯಾರೋ ಮಾರ್ಕ್ ಹಂಗಿದ್ರೆ ಇದು ಹೆಡ್ ಅನ್ಕೋ, ಟೈಲ್ ಕೆಳಗಡೆ ಹೆಡ್ ಇದೆ, ಇಲ್ಲಿ ಟೈಲ್ ಕೆಳಗಡೆ ಹೆಡ್ ಇದೆ, ಇದ್ರ ಹೆಡ್ಡಿಗೆ ಟೈಲ್ ಇದೆ. ಕರೆಕ್ಟಾ? ಇದು ಹಂಗೆ ಇದೆ ಸೇಮು? ಇಲ್ಲ, ಏನಿದೆ, ಇಲ್ಲಿ ಹೆಡ್ ಇದೆ, ಇಲ್ಲೂ ಹೆಡ್ ಇದೆ, ಇನ್ನು 2 ಆ ಕಡೆ ಡಿಫ್ರೆಂಟ್ ಆಗಿದ್ದಾವೆ. ಇದು ನೋಡಿ, ಅಬ್ಸರ್ವ್ ಮಾಡು, ಸೇಮ್ ಇದೆಯಾ ಹೆಡ್ಡು ಟೈಲು? ಇದ್ರ ಹೆಡ್ಡಿಗೆ ಇದು ಟೈಲ್ ಇದೆ, ಇದ್ರ ಟೈಲಿಗೆ ಇದು ಹೆಡ್ ಇದೆ, ಹೆಡ್ಡಿಗೆ ಇದು ಟೈಲ್ ಇದೆ. ಕರೆಕ್ಟಾಗಿದೆ. ದೆನ್ ಇದ್ರ ಹೆಡ್ಡಿಗೆ ಟೈಲು, ಹೆಡ್ಡಿಗೆ ಟೈಲು. ಓಕೆ, ಹಂಗಾದ್ರೆ ಆನ್ಸರ್ ಯಾವುದು? ಬಿ.
ಅರ್ಥ ಆಗಿದೆಯಾ? ಕ್ಲಿಯರ್? ನೆಕ್ಸ್ಟ್ ಹೋಗ್ಲಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೆಂಗಿದೆ. ಸೊ ಒಂದು ಇಲ್ಲಿ ಟೈಲಿಗೆ ಎಡ್ಡಿದೆ, ಎಡ್ಡಿಗೆ ಟೈಲು ಎಡ್ಡಿ. ಓಕೆ, ಡನ್. ಇದರಲ್ಲೂ ಸೇಮ್ ಕ್ವಶನ್ ರಿಪೀಟೆಡ್, ಕರೆಕ್ಟಾ? ಓಕೆ, ದೆನ್ ಟೇಕ್. ಇಲ್ಲಿ ಎತ್ಕೊ. ಇಲ್ಲಿ ಅಬ್ಸರ್ವ್ ಮಾಡಿರಿ. ಥರ್ಡ್ ಫಿಗರ್ ಹೇಗಿದೆ? ಸಿ, 3 ಸರ್ಕಲ್ ಇದೆ, ಒಳಗಡೆ ಟ್ರಯಾಂಗಲ್ ಇದೆ. ಇಲ್ಲಿ 3 ಸರ್ಕಲ್ ಇದೆ, ಇಲ್ಲಿ ಒಳಗಡೆ 4 ಕ್ವಾರ್ಟರ್ ಲ್ಯಾಟ್ರಲ್ ಇದೆ. ಸಿ, ನಿಮಗೆ ಶೇಪ್ ಗೊತ್ತಿರಬೇಕು. ಓಕೆ, ಶೇಪ್ಸ್ 3 ಸೈಡ್ಸ್ ಇದ್ರೆ ಏನಂತ ಕರೀತಾರೆ? ಟ್ರಯಾಂಗಲ್. 4 ಸೈಡ್ ಇದ್ರೆ ಏನಂತ ಕರೀತಾರೆ? ಹಾಂ, ಏನು ಕರೀತಾರೆ? ಸ್ಕ್ವೇರ್ ಅಂತ ಕರೆಯಲ್ಲ, ಕ್ವಾರ್ಟರ್ ಲ್ಯಾಟ್ರಲ್ ಅಂತ ಕರೀತಾರೆ. ಏನು ಕರೀತಾರೆ? ಕ್ವಾರ್ಟರ್ ಲ್ಯಾಟ್ರಲ್. ಕ್ವಾರ್ಟರ್ ಮೀನ್ಸ್ 4, ಲ್ಯಾಟ್ರಲ್ ಮೀನ್ಸ್ ಸೈಡ್ಸು. 4 ಸೈಡ್ಸ್ ಇದ್ದಾವೆ ಅಂತ, ಚತುರ್ಭುಜ. ಆಯಿತಾ? ಸೊ ಇದರಲ್ಲಿ 4 ಸೈಡ್ಸ್ ಇದೆ ಅಂದರೆ 4 ಸೈಡು ಸೇಮ್ ಇದ್ದರೆ, ಇದು 2 ಸೆಂಟಿಮೀಟ್ರು, ಇದು 2 ಸೆಂಟಿಮೀಟ್ರು, ಇದು 2 ಸೆಂಟಿಮೀಟ್ರು, ಇದು 2 ಸೆಂಟಿಮೀಟ್ರ್ ಇದ್ದರೆ ಅದು ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ ಒನ್ಲಿ ಆಪೋಸಿಟ್ ಸೈಡ್ಸು ಸೇಮ್ ಇದ್ದರೆ, ಇದು 3 ಸೆಂಟಿಮೀಟರ್ ಇದ್ದು, ಇದು 3 ಸೆಂಟಿಮೀಟರ್ ಇದ್ದು, ಇದು 5 ಸೆಂಟಿಮೀಟ್ರು, ಇದು 5 ಸೆಂಟಿಮೀಟ್ರ್ ಇದ್ದರೆ ಇದೇನಾಗುತ್ತೆ? ರೆಕ್ಟ್ಯಾಂಗಲ್ ಆಗುತ್ತೆ. ಇವೆರಡೂ ಸೇರಿದ್ರಕ್ಕೆ ಅಂತ ಕರೀತಾರೆ? ಕ್ವಾರ್ಟರ್ ಲ್ಯಾಟ್ರಲ್. ಓಕೆ, ಕ್ವಾರ್ಟರ್ ಲ್ಯಾಟ್ರಲ್. ಸೊ ಇಲ್ಲಿ ಏನು ಬರುತ್ತೆ ಇವಾಗ ಅಬ್ಸರ್ವ್ ಮಾಡಿ. ಇಲ್ಲಿ 3 ಸರ್ಕಲ್ ಇದೆಯಾ, ಒಳಗಡೆ ಟ್ರಯಾಂಗಲ್ ಇದೆ. ಇಲ್ಲಿ ಹೊರಗಡೆ ನೋಡು ಏನಿದೆ? 3 ಸರ್ಕಲ್ ಇದೆ, ಒಳಗಡೆ ಕ್ವಾರ್ಟರ್ ಲ್ಯಾಟ್ರಲ್ ಇದೆ. ಮೀನ್ಸ್ 4 ಸೈಡ್ಸ್ ಇದೆ. ಇಲ್ಲಿ 1 2 3 4 ಸೈಡ್ ಇದೆಯಾ? 4 ಸರ್ಕಲ್ ಇದೆ, ಒಳಗಡೆ ಏನಿದೆ? ಒಂದು ಅಗೇನ್ ಸ್ಕ್ವೇರ್ ಇದೆ. ಸ್ಕ್ವೇರ್ ಅಥವಾ 4 ಸೈಡ್ ಇದೆ. ಸೊ ಇಲ್ಲಿ ಚೆಕ್ ಮಾಡು. 1 2 3 4 5 ಇದೆ. 5 ಸರ್ಕಲ್ಲು, ಒಳಗಡೆ ಎಷ್ಟಿದೆ? 5 ಸೈಡ್ಸ್ ಇರೋ ಪೆಂಟಗಾನ್ ಇದೆ. 5 ಸೈಡ್ಸ್ ಇದ್ರೆ ಪೆಂಟಗಾನ್. 3 ಸೈಡ್ಸ್ ಇದ್ರೆ 3 ಸೈಡ್ ಇದ್ರೆ ಏನು ಕರೀತಾರೆ? ಟ್ರಯಾಂಗಲ್. ಕರೆಕ್ಟಾ? 3 ಸೈಡ್ ಇದ್ರೆ ಟ್ರಯಾಂಗಲ್. 4 ಸೈಡ್ ಇದ್ರೆ ಕ್ವಾರ್ಟರ್ ಲ್ಯಾಟ್ರಲ್. ಕ್ವಾರ್ಟರ್ ಲ್ಯಾಟ್ರಲ್. ಓಕೆ, 4 ಸೈಡ್ ಅಂತ. ಸೊ 5 ಸೈಡ್ ಇದ್ರೆ ಪೆಂಟಗಾನ್. ಇವೆಲ್ಲ ನಿಮಗೆ ಹೆಸರೇನು ಕೇಳಲ್ಲ. ಓಕೆ, ಎಷ್ಟು ಸೈಡ್ ಇದೆ ಏನಂತ ಕರೀತಾರೆ ಎಲ್ಲ ಕೇಳಲ್ಲ, ಚೆಕ್ ಮಾಡಬೇಕಷ್ಟೇ. ಇಲ್ಲಿ ನೋಡು, ಸರ್ಕಲ್ ಎಷ್ಟಿದೆ? 3 ಇದೆ. ಒಳಗಡೆ ಎಷ್ಟಿದೆ ಸೈಡು? 1 2 3 ಸೈಡ್. ಕರೆಕ್ಟಾ? 3 ಇದೆ. ಇಲ್ಲಿ ಬಾ, 3 ಸರ್ಕಲ್ ಇದೆ, ಒಳಗಡೆ ಎಷ್ಟಿದೆ? 4 ಇರೋ ಸೈಡ್ಸ್ ಇದೆ. ಕರೆಕ್ಟಾ? ಇಲ್ಲಿ ನೋಡು, 1 2 3 4 ಸರ್ಕಲ್ ಇದೆ, ಒಳಗಡೆ 4 ಸೈಡ್ ಇದೆ. 5 ಸೈಡ್ ಇದೆ, ದೆನ್ 5 ಸರ್ಕಲ್ ಇದೆ. ಯಾವ್ದು ಆನ್ಸರ್ ಇದರಲ್ಲಿ? B1. ಅರ್ಥ ಆಗಿದ್ದೆ ನಿಮಗೆ? ಹಿಂಗೆಲ್ಲ ಅಬ್ಸರ್ವೇಷನ್ ಇರಬೇಕು ಇದರಲ್ಲಿ, ಹೆವಿ ಅಬ್ಸರ್ವೇಷನ್ ಬೇಕು. ನಾವು ಟೆಲ್ ಇದೆಯಾ ನಿಮಗೇನ ಐಡಿಯಾ ಬಂದರೆ ಹೇಳ್ರಿ ನೋಡೋಣ. ಟೆಲ್ 4th one. ಎನಿಬಡಿ ಹ್ಯಾವ್ ಐಡಿಯಾ? 4th one ಅಬ್ಸರ್ವ್ ಮಾಡಿರಿ ನೋಡೋಣ, ಯಾರು ಹೇಳ್ತೀರಣ್ಣ? 4th one ಚೆಕ್ ಮಾಡಿ. PQRS ಇದೆ, ದೆನ್ ಆರ್ ಏನಾಯಿತು? ಉಲ್ಟಾ ಹೋಯ್ತು. ಆರ್ PQRS. ಸೊ PQRS ಹೆಂಗಾಗುತ್ತೆ? PQRS ಕ್ಲಾಕ್ ವೈಸು. ಹಿಂಗಿದ್ರೆ ಕ್ಲಾಕ್ ವೈಸು. ಅರ್ಥ ಆಗಿದೆಯಾ? ಹಿಂಗೆ ಗಡಿಯಾರ ಹೆಂಗೆ ನಡೆಯುತ್ತಲ್ಲ ಅದು ಕ್ಲಾಕ್ ವೈಸು. ಅದ್ರ ಉಲ್ಟಾ ಹೋದರೆ ಆ್ಯಂಟಿ ಕ್ಲಾಕ್ ವೈಸ್. ಇದು ಯಾವುದ್ರಲ್ಲಿದೆ? ಕ್ಲಾಕ್ ವೈಸಲ್ಲಿದೆ. ಕರೆಕ್ಟಾ? ಇದು ಯಾವುದ್ರಲ್ಲಿದೆ? PQRS ಆ್ಯಂಟಿ ಕ್ಲಾಕ್ ವೈಸ್. ಕರೆಕ್ಟಾ? ದೆನ್ ಇದು PQRS ಅಗೇನ್ ಆ್ಯಂಟಿ ಕ್ಲಾಕ್ ವೈಸ್. ದೆನ್ PQRS ಇದು ಆ್ಯಂಟಿ ಕ್ಲಾಕ್ ವೈಸ್. ಯಾವ್ದು ಆನ್ಸರು? ಎ. ಯಾಕಿದೆ? ಕ್ಲಾಕ್ ವೈಸಲ್ಲಿದೆ. ಅಕಸ್ಮಾತ್ ನನಗೇನಾದರೂ ಇದು ಚೇಂಜ್ ಮಾಡಿಬಿಟ್ಟು ಓ ಅಂತ ಕೊಟ್ಟಿದ್ದೆ ಅನ್ಕೋ, ಅವಾಗ ಆನ್ಸರ್ ಡಿ ಆಗುತ್ತೆ. ಸರ್ ಮತ್ತು ಅದು PQRS ಇಲ್ಲ, ಅದು ಸ್ಮಾಲ್ ಚೇಂಜ್. PQRS ಕರೆಕ್ಟಾ? PQRS ಇದೆ, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ಸ್ಮಾಲ್ ಚೇಂಜ್. ಬಟ್ ಏನಿದೆ? ಲೆಟರ್ ಚೇಂಜ್ ಇದೆ, ಫುಲ್ ಡಿಫ್ರೆಂಟ್ ಆಗಿದೆ. ಆಯಿತಾ? ಫಸ್ಟು ಯಾವುದಕ್ಕೆ ಅಬ್ಸರ್ವೇಷನ್ ಇಡಬೇಕು ಅಂದರೆ
ಯಾವುದು ನೋಡೋದಕ್ಕೆ ಫುಲ್ಲು ಡಿಫ್ರೆಂಟ್ ಇದೆಯಲ್ಲ ಅದಕ್ಕೆ ಹಿಡಿಬೇಕು, ಫಸ್ಟ್ ಅಬ್ಸರ್ವೇಷನ್. ನೆಕ್ಸ್ಟು ಚಿಕ್ಕ ಚಿಕ್ಕದು ಹಿಡ್ಕೊಂತ ಹೋಗಬೇಕು. ಓಕೆ, ದೆನ್ ಕಮ್ ಟು ಫಿಫ್ತ್ ಒನ್ ಹೇಳಿ ನೋಡೋಣ. ಪಾಸಿಬಲ್ ಫಿಫ್ತ್ ಒನ್ ಅಬ್ಸರ್ವ್ ಮಾಡಿರಿ ನೋಡೋಣ. ಫಿಫ್ತ್ ಒನ್ ಕಣ್ಣು ಚೆನ್ನಾಗಿದ್ದರೆ ಮಾತ್ರ ಆನ್ಸರ್ ಹೇಳೋಕ್ಕಾಗತ್ತೆ. ಇಲ್ಲಿ ನೋಡು, ಎ ಅಲ್ಲಿ ಒಂದು ಸರ್ಕಲ್ ಇದೆ, 2 ಸರ್ಕಲ್ ಓವರ್ಲ್ಯಾಪ್ ಆಗಿದೆ, ಕರೆಕ್ಟಾ? ಒಂದ್ರ ಮೇಲೆ ಒಂದಿದೆ. ಓವರ್ಲ್ಯಾಪ್ ಅಂದ್ರೇನು? ಒಂದು ಹಿಂಗಿದೆ, ಅದಕ್ಕೆ ಇನ್ನೊಂದಿದೆ, ಕರೆಕ್ಟಾ? ಇದರಲ್ಲೂ ಬಾ, ಇದರಲ್ಲೂ ಸೇಮ್ ಇದೆಯಾ? ಇದರಲ್ಲೂ 2 ಓವರ್ಲ್ಯಾಪ್ ಆಗಿದೆಯಾ? ಇದರಲ್ಲಿ ಏನಾಗಿದೆ? 3 ಸರ್ಕಲ್ ಓವರ್ಲ್ಯಾಪ್ ಆಗಿದೆ, ಕರೆಕ್ಟಾ? ಸೊ ಆನ್ಸರ್ ಈಸ್ ಡಿ. ಬಾಕ್ಸ್ ಮೇಲೆ ಇದಾ? ನಾನು ಅದನ್ನೇ ನಿಮಗೆ ಸರ್ ಅದೆಲ್ಲ ಓಕೆ ಸರ್, ಇಲ್ಲಿ ಲೈನ್ ಕೊಟ್ಟವ್ರೆ. ನಾನು ಅದಕ್ಕೆ ಫಸ್ಟಿಗೆ ಏನು ಹೇಳಿದೆ ನಿಮಗೆ, ಅಬ್ಸರ್ವೇಷನ್ ಯಾವುದ್ರ ಮೇಲೆ ಇರಬೇಕಂದ್ರೆ ದೊಡ್ಡ ಚೇಂಜು, ಚಿಕ್ಕ ಚೇಂಜಲ್ಲಿ ಸರ್ ಇಲ್ಲಿ ಎ ಕೊಟ್ಟವನೇ, ಅಲ್ಲಿ ಬಿ ಕೊಟ್ಟವನೆ, ಕ್ವಶನ್ ಎ ಅದು. ದೆನ್ ಇಲ್ಲೇನೋ ಇದು ಏನೋ ಅವನು ಯಾರೋ ಪೇಪರ್ ಹಾಕ್ಬೇಕಾದ್ರೆ ಸೊಳ್ಳೆ ಹೊಡೆದು ಬಿಟ್ಟಿರ್ತಾನೆ, ಆ ಸೊಳ್ಳೆ ಬಿತ್ತಿ ಮಾರ್ಕ್ ಬೀಳುತ್ತೆ. ಸರ್ ಇದ್ರ ಸೊಳ್ಳೆ ಮಾರ್ಕ್ ಬೀಳುತ್ತಾರೆ, ಸೊಳ್ಳೆ ಮಾರ್ಕ್ ಬಿದ್ದಿ ಅದು ಕಾಣ್ತಾ ಇದೆ ನಿನಗೆ, ಆ ಪಿಕ್ಚರು ಇದು ಕಾಣ್ತಾ ಇಲ್ವೇ? ದೊಡ್ಡದು ಹುಡುಕ್ಬೇಕು, ಪ್ರಿಂಟೆಡ್ ಏನಿದೆ ಅದು, ಸೊಳ್ಳೆ ಹುಡುಕಿದೆ, ಪೆನ್ಸಿಲ ಲೈನ್ ಇದೆ, ಅದಕ್ಕಿದೆ ಆನ್ಸರು, ಹಂಗೆ ಹುಡುಕೋದಲ್ಲ. ಟೆಲ್ ದಿಸ್ ಒನ್, 6ನೇದು ಹೇಳ್ರಿ. ನೋಡಿ ಹೇಗಿದೆ, ಎಲ್ಲ ಟ್ರಯಾಂಗಲ್ ಇದೆಯಾ? ಟ್ರಯಾಂಗಲಲ್ಲಿ 4 ಸೈಡ್ಸ್ ಇದೆ. ಓಕೆ, ಬಟ್ ಅದು ಹೆಂಗಿದೆ ಕರೆಕ್ಟಾಗಿ ನೋಡು, ಈ ಟ್ರಯಾಂಗಲ್ನ ಅರ್ಧ ಭಾಗ ಮಾಡಿದ್ದಾರೆ, ಟ್ರಯಾಂಗಲ್ನ ಅರ್ಧ ಭಾಗ ಮಾಡಿದ್ದಾರೆ, ಈ ಟ್ರಯಾಂಗಲ್ನು ಅರ್ಧ ಭಾಗ ಮಾಡಿದ್ದಾರೆ, ಈ ಟ್ರಯಾಂಗಲ್ ಅರ್ಧ ಭಾಗ ಮಾಡಿಲ್ಲ, ಕರೆಕ್ಟಾ? ಆನ್ಸರು ಡಿ. ಅರ್ಥ ಆಗ್ತಿದೆಯಾ? ಓಕೆ, ಇದನ್ನ ಹೇಳ್ತೀರಾ ನೋಡೋಣ. 7th ಒನ್, ಇದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇಲ್ಲಿ ನೋಡೋ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಆರೋ ಮಾರ್ಕ್ ಔಟ್ ಸೈಡ್ ಇದೆ, ಕರೆಕ್ಟಾ? ರೆಕ್ಟ್ಯಾಂಗಲ್ ಇದೆ, ಆರೋ ಮಾರ್ಕ್ ಟುವರ್ಡ್ಸ್ ಇದೆ. ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಆರೋ ಮಾರ್ಕ್ ಔಟ್ವರ್ಡ್. ಇದರಲ್ಲೇ ಗೊತ್ತಾಗ್ಬಿಡ್ತಿ ಈ 3 ಸೇಮ್ ನೋಡೋಕ್ಕಿದ್ದಾವೆ, ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಯಾಕೆ? ಆರೋ ಮಾರ್ಕ್ ಟುವರ್ಡ್ಸ್ ದ ರೆಕ್ಟ್ಯಾಂಗಲ್ ಇದೆ. ಆನ್ಸರ್ ಬಿ. ಕ್ಲಿಯರಾ? ದೆನ್ 8th ಒನ್ ಚೆಕ್ ಮಾಡ್ರಿ. ಹಾಂ, ಸಿ ಈ ಥರ ಆ್ಯಂಗಲ್ ಇದ್ದರೆ ಇದನ್ನು 90 ಡಿಗ್ರಿ ಅಂತ ಕರೀತಾರೆ. ಇದು ನೋಡೋ ಇದೆ ಡಿಗ್ರಿ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಂಗಿದ್ರೆ 90 ಡಿಗ್ರಿ. ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಕರೆಕ್ಟಾ? ಇದು ಮಾತ್ರ 45 ಡಿಗ್ರಿ ಆರ್ 30 ಡಿಗ್ರಿ ಇದೆ. ಆನ್ಸರು ಸಿ. ದೆನ್ ಕಮ್ ಇದನ್ನು ನೋಡ್ರಿ ಹೆಂಗಿದೆ ಹೇಳ್ರಿ, ಯಾವ್ದು ಹೇಳ್ತೀರಾ ಆನ್ಸರು? ಸೆಕೆಂಡ್ ಒನ್ನು. ಸೊ ಇದೆಲ್ಲ ಸ್ಕ್ವೇರು ಒಂದ್ರ ಮೇಲೆ ಒಂದು ಬರ್ತಾ ಏನಾಯಿತು? ಚಿಕ್ಕದಾಯ್ತಾ ಹೋಯಿತು. ಇದು ಅಷ್ಟೇ ಸರ್ಕಲ್ ಚಿಕ್ಕದಾಯ್ತಾ ಹೋಯಿತು. ಇದು ಅಷ್ಟೇ ಸೇಮ್ ಚಿಕ್ಕದಾಯ್ತಾ ಹೋಯಿತು. ಇದು ಸೇಮ್ ಇದೆ. ಆನ್ಸರು 2. ದೆನ್ ಇದನ್ನು ಹೇಳ್ರಿ, ಆನ್ಸರು? ಆನ್ಸರ್ ಡಿ. ಯಾಕೆ ಡಿ ಆನ್ಸರು? ಡಾಟಾ. ನೀನು ಡಾಟ್ ಕಾಣ್ತೈತೆ, ಇಲ್ಲಿ ಬಾಂಬ್ ಇರೋ ಹೊರಗಡೆ ಇದು ವಯರ್ ಇದೆಯಲ್ಲ, ಇದು ಬಾಂಬೆ ಅನ್ಕೋ, ಬಾಂಬ್ ಅನ್ಕೊಂತೀರಾ ಏನು ಬಲೂನ್ ಅನ್ಕೊತೀರಾ? ಓಕೆ, ಏನಾರು ಅನ್ಕೋ ಆಯಿತಾ. ಇಲ್ಲಿ ನೋಡಿ, ಈ ಬಲೂನಲ್ಲಿ ಇದು ದಾರ ಇದೆಯಲ್ಲ ಸ್ವಲ್ಪ ಮಾತ್ರ ಹೊರಗಡೆ ಹೋಗಿದೆ, ಸ್ವಲ್ಪ ಮಾತ್ರ ಇಲ್ಲಿಂದ ಹೊರಗಡೆ, ಇದು ಅರ್ಧ ಒಳಗಡೆ ಇದೆ ನೋಡು, ಅದು ಕಣ್ಣಕ್ಕೆ ಕಾಣ್ತಾ ಇಲ್ಲ. ಸರ್ ಇಲ್ಲಿ ಡಾಟ್ ಇದೆ ಸರ್ ಅಂತ. ಯಾರೇನಿಲ್ಲಿ? ಹಾಂ, ಸೊ ಓಕೆ, ಟೆಲ್ ದಿಸ್ ಒನ್. 11ನೇದು ಹೇಳ್ರಿ. ಡಿ. ಯಾಕೆ ಆನ್ಸರ್ ಡಿ? ಎಲ್ಲ ಏನಾಗಿದೆ? ಬೆಂಡ್ ಆಗಿದೆ. ಎಲ್ಲ ಸೇಮ್ ಇದೆ, ಕರೆಕ್ಟಾ? ಬೆಂಡು. ಇದು ಮಾತ್ರ ಸೇಮ್ ಅವ್ನು ಮುಷ್ಟಿದ್ದಂಗೆ ಇದೆ, ಸ್ಟ್ರೈಟ್ ಆಗಿ. ಸೊ ಆನ್ಸರ್ ಈಸ್ 4. ಓಕೆ, ನೆಕ್ಸ್ಟ್ ಒನ್. ಅರ್ಥ ಹಾಕಿದ್ದೀರಾ ನಿಮಗೆ? ಆಡ್ ಮ್ಯಾನ್ ಔಟ್ ಮಾಡ್ಬೋದಲ್ಲ? 12th ಒನ್. ಇದನ್ನ ಹೇಳ್ದರಿಗೆ ಒಂದು ಪ್ಲೇಟ್ ಮಸಾಲ ದೋಸೆ. ಆನ್ಸರು? ಟೆಲ್ ಗೆಸ್ ಮಾಡ್ರಿ. ಹಾಂ, 1 ವೆರಿ ಗುಡ್. ಹೆಂಗೆ ಹೇಳಿದ್ರೆ ನೋಡಿಲ್ಲ,
ಮೆಂಟಲ್ ಎಬಿಲಿಟಿ ನಿಮ್ಗೆ ನೋಡಿದಾಗ ಆನ್ಸರ್ ಇದೆ ಅನ್ಸ್ಬಿಡುತ್ತೆ, ಆದರೆ ಇದೇ ಅನ್ಸಿದ ತಕ್ಷಣ ಟಿಕ್ ಹಾಕ್ಬಾರ್ದು. ಯು ಶುಡ್ ಯೂಸ್ ಯುವರ್ ಕಾಮನ್ ಸೆನ್ಸ್, ಆಯಿತಾ? ಅಬ್ಸರ್ವೇಷನ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನೋಡಿದಾಗೆಲ್ಲ ಪೇಪರ್ ಈಸಿ ಅನಿಸುತ್ತೆ, ಸಾಲ್ವ್ ಮಾಡ್ಬೇಕಾದ್ರೆ ಅನ್ಸೋದು ಅಯ್ಯೋ ನಾನು ಇದು ಅಂದ್ಕೊಂಡಿದ್ದೆ, ಇದಾಗ್ಬಿಡುತ್ತೆ. ಅದೇ ನಮ್ಮ ದೇಶದ ಹಣ್ಣು ಯಾವುದು ಅಂದರೆ ಟೊಮೊಟೊ ಅಂದಂಗೆ, ಇದು ಈಸಿನಾ? ನಾವು ಟೇಕ್ ಇದಲ್ವಾ, ಇದು ಒಂದು ಬಾಕ್ಸ್ ಅಲ್ವಾ ಇದು? ಈ ಒಂದು ಬಾಕ್ಸಲ್ಲಿ ಚೆಕ್ ಮಾಡಿರಿ ಎಷ್ಟು ಲೈನ್ ಇದೆ. ಸೊ ಇದರಲ್ಲಿ 1 2 3 4 5 ಲೈನ್. ಈ ಬಾಕ್ಸಲ್ಲಿ 1 2 3 4, ಇದರಲ್ಲಿ 1 2 3 4 5, ಇದರಲ್ಲಿ 1 2 3 4 5. ಕರೆಕ್ಟಾ? ಇದರಲ್ಲಿ 4 ಮಾತ್ರ 4 ಇದೆ. ಇದು ಫಸ್ಟ್ ನೋಡಿದ ತಕ್ಷಣ ಗೊತ್ತಾಗಲ್ಲ, ನೀವೇ ಅನ್ಕೊಂತೀರಾ ಫಸ್ಟಿಗೆ ನೋಡಿದ ತಕ್ಷಣ. ನೋಡು, ಇದು ಸೈಡಿಗಿದೆ, ಹಿಂಗೆ ಇದು ಸೈಡಿಗಿದೆ, ಅದು ಮಾತ್ರ ಸ್ವಲ್ಪ ಒಂದು ಏನು ಕಾಲು ಪಾರ್ಟ್ ಇದೆ. ಕರೆಕ್ಟಾಗಿ ಕಾಲು ಪಾರ್ಟ್, ಇದು ಕಾಲು ಪಾರ್ಟ್. ಇವೆರಡರಾಗ ಒಂದು ಆನ್ಸರ್ ಇರಬೇಕು ಅಂತ ಅನಿಸುತ್ತೆ, ಆಯಿತಾ? ಕಂಪೇರ್ ಮಾಡ್ಬೇಕು ನೀವು. ಓಕೆ, ಇವೆರಡು ನೋಡೋಕೆ ಸೇಮ್ ಇದೆ ಅಂದರೆ, ಇವೆರಡೂ ನೋಡೋಕೆ ಸೇಮ್ ಇದೆ ಅಂದರೆ ಹಂಗಾದ್ರೆ ಇವೆರಡು ಸೇಮ್ ಆನ್ಸರ್ ಅಲ್ಲ ಅಂತ. ಅವೆರಡು ನೋಡೋಕೆ ಸೇಮ್ ಇದೆಯಾ? ಕರೆಕ್ಟಾ? ಹಾಗಾದರೆ ಇವೆರಡು ಆನ್ಸರ್ ಆಗಲ್ಲ. ಇವೆರಡು ನೋಡೋಕೆ ಸೇಮ್ ಇದೆಯಾ? ಇವೆರಡು ಆನ್ಸರ್ ಆಗಲ್ಲ. ಇವು 4ರಾಗ ಒಂದಾಗುತ್ತೆ. ಅರ್ಥ ಆಗ್ತಿದೆಯಾ? ಇದೆಲ್ಲ ಇವಾಗ ನೋಡಿದ್ರಲ್ಲಿ ಎಷ್ಟು ತನಕ ಮಾಡಬೇಕಾದ್ರೆ ನಮಗೆ ಒಂದು ಗೊತ್ತಾಗೈತೆ, ಲೈನ್ ಮೇಲೆ ಅಬ್ಸರ್ವೇಷನ್ ಇರಬೇಕು ಅಂತ. ಕರೆಕ್ಟಾ? ಲೈನ್ ಮೇಲೆ ನೀಟಾಗಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ಆರೋ ಮಾರ್ಕ್ ಮೇಲೆ ಅಬ್ಸರ್ವೇಷನ್ ಇರಬೇಕು. ನಾವು ಟೇಕ್ ಇದನ್ನ ಹೇಳ್ರಿ ನೋಡೋಣ. ಇನ್ ದಿಸ್ ಕ್ವಶನ್ ಕಾಣಿಸ್ತಾ ಇದೆಯಲ್ಲ? ಟೆಲ್, ಇದರಲ್ಲಿ ಯಾವುದು? ಎ ಬಿ ಸಿ ಡಿ 1 2 3 4. 1 2 3 4 5 6. ಸಿ ನೋಡು, ದೇರ್ ಆರ್ 2 ಲೈನ್. ಇದು ಇದೇನಿದು ಕ್ಲೋಸ್ ಆಗಿದೆ, ಅದ್ರ ಒಳಗಡೆ ಮಾರ್ಕ್ ಇದೆ, ಡಾಟ್ ಇದೆ. ಕ್ಲೋಸ್ ಆಗಿದ್ರೆ ಅದ್ರ ಒಳಗಡೆ ಡಾಟ್ ಇದೆ, ಕ್ಲೋಸ್ ಆಗಿದೆ ಅದ್ರ ಒಳಗಡೆ ಡಾಟ್ ಇದೆ. ಇದೇನಾಗಿದೆ? ಔಟ್ಸೈಡ್. ಎಲ್ಲಿ ನಿನಗೆ ಒಂದು ಲೈನ್ ಕಣ್ಣಿಗೆ ಕಾಣುತ್ತೆ ಹೇಳಿ ರಾಜ? ಎಲ್ಲಿ ಒಂದು ಕಾಣ್ತೈತ? ಅವನಿಗೆಲ್ಲ ಒಂದು ಕಾಣ್ತೈತೆ ಲೈನು. ಓಹೋ ಹೋ ಹೋ, ಅರ್ಥ ಆಯ್ತಾ ಇದು? ಓಕೆ, ಸೊ ಡಾಟ್ ಹೊರಗಡೆ ಇದೆ. ನಾನು ಹೆಂಗೆ ಕಂಡು ಹಿಡಿತೀನಿ ಅಂದರೆ, ಫಸ್ಟು ಆ ಪಿಕ್ಚರ್ ನೋಡಿದ ತಕ್ಷಣ ಏನು ಕಣ್ಣಿಗೆ ಮಿಂಚುತ್ತೆ ನಾನು ಫಸ್ಟ್ ನೋಡ್ತೀನಿ. ಏನು ಕಣ್ಣಿನ ಎಲ್ಲ ಲೈನ್ ಇದೆ, ಎಲ್ಲದ್ರಾಗೈತೆ. ಡಾಟ್ ಕೊಟ್ಟವನು ಅಂದರೆ ಅದ್ರಾಗ ಏನೋ ಇದೆ ಮೀನಿಂಗು ಅಂತ, ಆಯಿತಾ? ನಾನು ಅದಕ್ಕೆ ಹೋಗ್ತೀನಿ, ಫಸ್ಟ್ ಚೆಕ್ ಮಾಡ್ತೀನಿ. ಎಲ್ಲ ಡಾಟ್ ಇದೆ, ಇಲ್ಲ ಡಾಟ್ ಇದೆ, ಎಲ್ಲ ಡಾಟ್ ಇದೆ. ಬಟ್ ಡಾಟ್ ಯಾಕೆ ಸುಮ್ಮನೆ ಕೊಟ್ಟವನು? ಏನೋ ಇದೆ ಅದಕ್ಕೆ ಕೊಟ್ಟ. ಇದು ಒಳಗಡೆ ಇದೆ, ಇದು ಒಳಗಡೆ ಇದೆ, ಇದು ಅದು ಹೊರಗಡೆ ಇದೆ. ಹಿಂಗೆ ಹುಡುಕ್ತೀನಿ ನಾನು. ಸೊ ನೀವೊಂದು ಪ್ರಾಕ್ಟೀಸ್ ಮಾಡಿ 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 ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಇದೇ ಆನ್ಸರ್ ಆಗುತ್ತೆ ಅಂತ. ಇವಾಗ ನೋಡಿ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಡಾಟ್ ಕೊಟ್ಟವನೇ ಅಂದರೆ ಡಾಟಾಗ ಏನೋ ಇದೆ ಅಂತ ಅರ್ಥ. ಕರೆಕ್ಟಾ? ಇದ್ರಾಗ 1 ಡಾಟ್ 2 ವೈಟು, ಈ 2 ವೈಟು 1 ರೆಡ್, 2 ವೈಟು 1 ಬ್ಲ್ಯಾಕ್, 2 ವೈಟು 1 ಬ್ಲ್ಯಾಕ್. ಎಲ್ಲ 2 ವೈಟು 1 ಬ್ಲ್ಯಾಕೆ. ಆದರೆ ಇದು ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ. ಕರೆಕ್ಟಾ? 3ನ ಜಾಯಿನ್ ಮಾಡಿದರೆ ಟ್ರಯಾಂಗಲ್, 3 ಡ್ರಾಮ. ಆದರೆ ಇದು ಟ್ರಯಾಂಗಲ್ ಆಗಲ್ಲ. ನೀವೇನಾದರೂ 5th ಸ್ಟ್ಯಾಂಡರ್ಡಲ್ಲಿ ಓದಿದ್ರೆ ಟ್ರಯಾಂಗಲ್ಸ್ ಬಗ್ಗೆ ಹೇಳ್ತೀರಾ ನೋಡೋಣ. ಇಫ್ ಆ್ಯಂಗಲ್ ಬಗ್ಗೆ ಓದಿದ್ರಲ್ವಾ? ಟ್ರಯಾಂಗಲ್ಸ್ ಆ್ಯಂಗಲ್ ಬಗ್ಗೆ ಓದಿದ್ದೀರಾ? ಎಲ್ಲ ಆ್ಯಂಗಲ್ಲು ಸೇಮ್ ಇರುತ್ತಾ? ಎಲ್ಲ ಆ್ಯಂಗಲ್ ಸೇಮ್ ಇರುತ್ತಾ? ಟ್ರಯಾಂಗಲಲ್ಲಿ ಟೋಟಲ್ ಸೈಡ್ ಎಷ್ಟು, ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ ಟ್ರಯಾಂಗಲಲ್ಲಿ? ಟ್ರಯಾಂಗಲಲ್ಲಿ ಇದ್ರ ಟೋಟಲ್ ಆ್ಯಂಗಲ್, ಕೋನಗಳು, ಒಟ್ಟು ಕೋನಗಳು 3 ಇರ್ತವೆ. ಆದರೂ ಕೋನದ ಮೊತ್ತ ಎಷ್ಟು? ಮೊತ್ತ ಅಂದರೆ ಸಮ್, ಟೋಟಲ್. ನನ್ನ ಮಕ್ಕಳ ಕನ್ನಡ ಕೇಳಿದ್ದು ಇದ್ಯಾವುದು ಇದು ಭಾಷೆ ಫ್ರೆಂಚ್ ಇದ್ದಂಗಿದೆ ಅಂತೀರಲ್ಲ ನೀವು? ಫಸ್ಟ್ ಟೈಮ್ ಕೇಳ್ತಿದ್ದೀರಲ್ಲ ಇವೆಲ್ಲ? 180 ಇರುತ್ತೆ. ಕರೆಕ್ಟಾ? ಯಾವುದಾದ್ರೂ ಒಂದು ಸೈಡು, ಯಾವುದಾದ್ರೂ ಒಂದು ಆ್ಯಂಗಲ್ ಹಿಂಗಿದ್ರೆ, ಆಯಿತಾ, ಅದನ್ನು ರೈಟ್ ಆ್ಯಂಗಲ್ ಅಂತ ಕರೀತಾರೆ. ಕರೆಕ್ಟಾ? ರೈಟ್ ಆ್ಯಂಗಲ್ ಅಂತ ಕರೀತಾರೆ.
ಒಂದು ಆ್ಯಂಗಲ್ ಏನಾದರೂ ಒಂದು ಟ್ರಯಾಂಗಲಲ್ಲಿ ಒನ್ ಆ್ಯಂಗಲ್ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಏನು ಕರೀತಾರೆ? ಅಕ್ಯೂಟ್ ಆ್ಯಂಗಲ್. ಯಾವುದಾದ್ರೂ ಒಂದು ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರೀತಾರೆ. ಹೇಳ್ತೀರಾ ಇವಾಗ? ಯಾಕೆಂದ್ರೆ ಇಲ್ಲಿ ಬಂತು, ಅದಕ್ಕೆ ಟ್ರಯಾಂಗಲ್ ಇಲ್ಲೇ ಹೇಳ್ಕೊಟ್ಬಿಡ್ತಾ ಇದ್ದೀನಿ. ಹೇಳ್ರಿ, 90 ಡಿಗ್ರಿ ಇದ್ದರೆ ಯಾವುದಾದ್ರೂ ಟ್ರಯಾಂಗಲಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ಲು 90 ಡಿಗ್ರಿ ಇದೆ. ಟ್ರಯಾಂಗಲಲ್ಲಿ ಇದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನು ಲಂಬ ಕೋನ ಅಂತ ಕನ್ನಡದಲ್ಲಿ ಕರೀತಾರೆ. ರೈಟ್ ಆ್ಯಂಗಲ್ ಇನ್ ಇಂಗ್ಲೀಷ್, ಲಂಬ ಕೋನ ಇನ್ ಕನ್ನಡ. ಓಕೆ, 90 ಡಿಗ್ರಿ ಇದ್ದರೆ ರೈಟ್ ಆ್ಯಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಯಾವುದಾದ್ರೂ ಒಂದು ಟ್ರಯಾಂಗಲ್ ಒಂದು ಸೈಡು 90ಗಿಂತ ಕಡಿಮೆ ಇರಬೇಕು. 60 ಇರ್ಬೋದು, 30 ಇರ್ಬೋದು, 85 ಇರ್ಬೋದು, ಎಷ್ಟರ ಇರ್ಬೋದು. ಅಷ್ಟು ಒಂದು ಆ್ಯಂಗಲ್ ಏನಾದರೂ 90ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಅಕ್ಯೂಟ್ ಆ್ಯಂಗಲ್. 90ಗಿಂತ ಜಾಸ್ತಿ ಇದ್ದರೆ ಲೈಕ್ 110, 120 ಹಂಗಿದ್ರೆ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್. ಕನ್ನಡದಲ್ಲಿ ಇದೇನಂತಾರೆ ಅಬ್ಟ್ಯೂಸ್ ಆ್ಯಂಗಲಿಗೆ? ವಿಶಾಲ ಕೋನ. ವಿಶಾಲ ಕೋನ. ಕೋಣ ಅಲ್ಲಲೇ, ಕೋನ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಕನ್ನಡದಲ್ಲಿ ಲಂಬ ಕೋನ, ವಿಶಾಲ ಕೋನ, ಇನ್ನೊಂದು ಯಾವ್ದು ಇದೆ? ಇನ್ನೊಂದು ಕೋಣ, ಇನ್ನೊಂದು ಏನು ಕರೀತಾರೆ? ಅಬ್ಟ್ಯೂಸ್ ಆ್ಯಂಗಲ್ಗೆ ಏನು ಕರೀತಾರೆ? ಅಬ್ಟ್ಯೂಸ್ ಆ್ಯಂಗಲ್ ವಿಶಾಲ ಕೋನ. ಅಕ್ಯೂಟ್ ಆ್ಯಂಗಲ್ಗೆ ನೀ ನಮ್ಮ ಅಕ್ಕ ಯಾಕೆ ಬಿದ್ದಿಲ್ಲ? ತೀವ್ರ ಕೋನ ಅಂತ ಕರೀತಾರೆ. ಟ್ಯೂಮರ್ ಅಲ್ಲಲೇ, ತೀವ್ರ ಕೋನ. ಅಕ್ಯೂಟ್ ಆ್ಯಂಗಲ್ನ ತೀವ್ರ ಕೋನ ಅಂತ ಕರೀತಾರೆ. ಅಥವಾ ತೀವ್ರ ಕೋನ ಇಲ್ಲ ಅಂದರೆ ಲಘು ಕೋನ ಅಂತ ಕರೀತಾರೆ. ಸೊ ಕನ್ನಡದವರು 90 ಡಿಗ್ರಿ ಇದ್ದರೆ, 90 ಡಿಗ್ರಿ ಇದ್ದರೆ ಅದನ್ನು ಲಂಬ ಕೋನ ಅಂತ ಕರೀತಾರೆ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಏನು ಕರೀತಾರ? ಕಡಿಮೆ. ಕಡಿಮೆ ಇದ್ರೆ ಏನು ಕರೀತಾರ? 90ಕ್ಕಿಂತ ಜಾಸ್ತಿ ಇದ್ದರೆ, ಇದು 90ಕ್ಕಿಂತ ಕಡಿಮೆ ಇದ್ರೆ ಲಘು ಕೋನ. ಲಘು ಕೋನ. 90ಕ್ಕಿಂತ ಜಾಸ್ತಿ ಇದ್ರೆ ಅವನು ಯಾವನ ಕೋಣ ಅಂತ ನೋಡಲಿ, ವಿಶಾಲ ಕೋನ ಅಂತ ಕರೀತಾರೆ ಕನ್ನಡದವರು. ಓಕೆ, ಸೊ ಇಂಗ್ಲೀಷ್ ಅವ್ರು ಇದೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಮ್ಯಾಥ್ಸಲ್ಲಿ ಬರುತ್ತೆ, ಮತ್ತೆ ಅಲ್ಲಿ ಹೇಳ್ತೀನಿ. ಓಕೆ, ನೋ ನೀಡ್ ಟು ವರಿ. ಸೊ ಇಲ್ಲಿ ಬಂತು ಒಂದು ಟಾಪಿಕ್, ಅದಕ್ಕೆ ಹೇಳ್ತಾ ಇದ್ದೀನಿ. 15 ಒಂದು ಹೇಳ್ರಿ ಬೇಗ. ಸೊ ಎಲ್ಲದ್ರಲ್ಲಿ ಎಷ್ಟು ಭಾಗ ಇದೆ? 4 ಭಾಗ ಇದೆ. 4 ಭಾಗ ಇದೆ. ಇದ್ರಾಗೂ 4 ಭಾಗ ಇದೆ ಇದ್ರಲ್ಲ. ಬಟ್ ಇದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಇದರಲ್ಲೂ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಹೇಳ್ರಿ ಇವಾಗ ಸಿ ಯಾಕೆ ಹೇಳಿದ್ರಿ? ಆಕ್ಚುಯಲ್ ಆನ್ಸರ್ ಯಾವ್ದು ಗೊತ್ತಾ? ಲೇ ನೀಟಾಗಿ ಎದ್ಬಿಟ್ಟು ಹೇಳೋ, ಅರ್ಥ ಆಗಂಗೆ ಹೇಳ್ತೀಯ. ಹೇಳ, ಎಲ್ಲ ಕ್ವಾರ್ಟರ್ ಲ್ಯಾಟ್ರಲ್ಲೂ ಥರ್ಡ್ ಮಾತ್ರ ಟ್ರಯಾಂಗಲ್ ಇದೆಯಾ? ಅದಕ್ಕೆ ಟ್ರಯಾಂಗಲ್ಲ. ಇಲ್ಲೂ ಟ್ರಯಾಂಗಲ್ ಇದೆ. ಇಲ್ಲೇ ತಪ್ಪಾಗೋದು. ಆಯಿತಾ? ಅಬ್ಸರ್ವೇಷನ್ನು ಇಲ್ಲೇ ತಪ್ಪಾಗೋದು. ಇದನ್ನ ನೋಡು, ಇದು ನಿಮಗೆ ಪಕ್ಕ ಅನಿಸುತ್ತಾ ಆನ್ಸರು? ಅವನು ಹೇಳ್ತವನೆ ಎಲ್ಲ ಸ್ಕ್ವಯರ್ ಆಗಿದ್ದಾವೆ, ಅಂದರೆ 4 ಸೈಡ್ ಇದ್ದಾವೆ, ಇದು ಮಾತ್ರ 3 ಸೈಡ್ ಇದೆ.
ಅದಕ್ಕೆ ಇದು ಆನ್ಸರು ಅಂತ ಹೇಳ್ತಾವೆ. ಹಾಂ, ಎಲ್ಲದರಲ್ಲೂ 4 ಇದ್ದಾವೆ, ಎಲ್ಲದರಲ್ಲೂ 4, 1 2, ಬಟ್ ಎರಡೇ ತಾನೇ ಇರೋದು, 1 2. ಇದಕ್ಕೆ ಮಾತ್ರ 3 ಇದೆ ಅಂತನಾ? ಓಕೆ. ಆದರೆ ಆನ್ಸರು ನಿಮ್ಮ ಪ್ರಕಾರ ಇನ್ನೊಂದು ಯಾವ್ದಾರ ಆನ್ಸರ್ ಇದೆಯಾ? 4th ಒನ್ನ? ನನ್ನ ಪ್ರಕಾರ ಆನ್ಸರ್ 2. ಯಾಕೆ? ಸೊಟ್ಟ ಇದೆ ಅಂತ ಅಲ್ಲ. ಆನ್ಸರ್ ಏನು ಅಂದರೆ ಔಟರ್ ರೀಜನ್ ಏನಿದೆಯಲ್ಲ ಒಳಗಡೆನೂ ಅದೇ ಜಿಯೋಗ್ರಫಿ ಫಾರ್ಮ್ ಆಕೈತೆ, ಹೊರಗಡೆ ಏನು ಜಿಯೋಮೆಟ್ರಿ ಫಾರ್ಮ್ ಆಕೈತಲ್ಲ, ಯಾವುದು ಫಿಗರ್ ಬರ್ತಿತ್ತಲ್ಲ ಹೊರಗಡೆ ನೋಡಿ ಏನಿದೆ, ಸ್ಕ್ವಯರಾ ಅಥವಾ 4 ಸೈಡ್ ಇದೆಯಾ? ಒಳಗಡೆನೂ ನೋಡು 4 ಸೈಡ್ ಇರೋ ಶೇಪೇ ಇದೆ, ಕರೆಕ್ಟಾ? ಇಲ್ಲೂ ನೋಡು, ಇದು ನೋಡು ಟ್ರಯಾಂಗಲ್ ಇದೆಯಾ? ಒಳಗಡೆನೂ ಟ್ರಯಾಂಗಲ್ ಫಾರ್ಮ್ ಹಾಕಿದಾವೆ, ಎಲ್ಲ ಟ್ರಯಾಂಗಲ್. ಇದು ನೋಡು ಸ್ಕ್ವಯರಾ? ಒಳಗಡೆನೂ ಸ್ಕ್ವಯರ್. ಆದರೆ ಇದು ಹೊರಗಡೆ ಫಾರ್ಮ್ ಆಗಿರೋದು ರೆಕ್ಟ್ಯಾಂಗಲ್ಲು ಅಥವಾ 4 ಸೈಡು, ಒಳಗಡೆ ಫಾರ್ಮ್ ಆಗಿರೋದು ಟ್ರಯಾಂಗಲ್ಲು. ಹಂಗಾದ್ರೂ ಹೇಳು, ಇಲ್ಲ ಅಂದರೆ ಹಿಂಗಾದ್ರೂ ಹೇಳು. ಆ ಥರ ಹೇಳ್ಬೋದು, ಈ ಥರನೂ ಹೇಳ್ಬೋದು. ನೋಡು ಇಲ್ಲಿ ಲೈನ್ ಇದಾವಲ್ಲ, ಇದು ಸೈಡ್ ಅಲ್ವಾ? ಲೈನು ಪರ್ಪೆಂಡಿಕ್ಯುಲರ್ಗಿದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಯಾವುದಾದ್ರೂ ಲೈನಿಗೆ ಸ್ಟ್ರೈಟ್ ಲೈನ್ ಹಿಂಗೆ ಹೇಳಿದ್ರೆ ಪರ್ಪೆಂಡಿಕ್ಯುಲರ್. ಇದು ಪರ್ಪೆಂಡಿಕ್ಯುಲರ್, ಎರಡು ಇಂಟರ್ಸೆಕ್ಟ್ ಆಗುತ್ತೆ, ಕರೆಕ್ಟಾ? ದೆನ್ ಇದು ಇಂಟರ್ಸೆಕ್ಟೇ ಆಕೈತೆ. ಇಲ್ಲಿ ನೋಡು, ಇದು ಸೈಡು ಪರ್ಪೆಂಡಿಕ್ಯುಲರ್ ಹಿಂಗೆ, ಅರ್ಥ ಆಗ್ತಿದೆಯಾ? ಯಾವುದಾದ್ರೂ ಒಂದು ಸೈಡ್ ಹಿಂಗಿದ್ರೆ ಆ ಸೈಡಿಗೆ ಹಿಂಗೆ ಡಿಕ್ಕಿ ಹೊಡಿತೈತೆ. ಆದರೆ ಇಲ್ಲಿ ನೋಡು ಡಯಾಗ್ನಲ್, ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಹೋಗಿದೆ, ಇದೊಂದು ಮಾತ್ರ ಕಾರ್ನರಿಗೆ ಹೋಗಿದೆ, ಇನ್ನೆಲ್ಲ ಸೈಡಿಗೆ ಹೋಗಿದೆ ಲೈನ್. ಅರ್ಥ ಆಯ್ತಾ? ಯಾರು ಇಂಥವ್ರು ರೈಟ್ ಮಾಡ್ತಾರೋ ಅವರೇ ಪಾಸ್ ಆಗೋದು. ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ 100ಕ್ಕೆ 100 ತೆಗ್ದವ್ರು ತುಂಬ ಕಡಿಮೆ, ಆಯಿತಾ? ಇವಾಗ ಒಂದು 90ರಿಂದ 95 ಜನ ತುಂಬ ಜನ ತೆಗ್ದಿರ್ತಾನೆ. ಯಾವನ್ 96 ತೆಗ್ದಿರ್ತಾನಲ್ಲ ಅವನು ಪಾಸ್ ಆಗಿರ್ತಾನೆ. 95 ತೆಗ್ದನು ಏನಿಲ್ಲ ಒಂದು 50 ಜನ ಇರ್ತಾರೆ. ಇದ್ರಾಗೆ ಯಾವನ್ ಸೆಲೆಕ್ಟ್ ಮಾಡ್ತೀಯ? 1 ಮಾರ್ಕ್ಸ್ ಇಂಪಾರ್ಟೆಂಟು ಅಷ್ಟಿರುತ್ತೆ. ಆ 1 ಮಾರ್ಕ್ಸ್ ಯಾರು ಪಾಸ್ ಆಗ್ತಾರೆ ಅಂದರೆ ಇಂಥ ಅಬ್ಸರ್ವೇಷನ್ ಇರೋರೆ ಪಾಸ್ ಆಗೋದು. ಅದಕ್ಕೆ ನವೋದಯ ಮೀನ್ಸ್ ಅಬ್ಸರ್ವೇಷನ್. ಕಣ್ಣುಗಳು ಚೆನ್ನಾಗಿರಬೇಕು, ಕಿವಿ ಫುಲ್ ಅಲರ್ಟಾಗಿರಬೇಕು, ಪಕ್ಕದ ಕೇಳಿಸ್ಕೊಳಕ್ಕಲ್ಲ ಟೀಚರ್ ಹೇಳಬೇಕಾದ್ರೆ. ದೆನ್ ಟೇಕ್ ಇದನ್ನು ಹೇಳ್ರಿ, ವಿಲ್ ಟೇಕ್ ಕ್ಲಾಸ್ 4 ಇದೆ, 4 ನಾನು ಮಾಡ್ತೀನಿ, ಉಳಿದು ನೀವು ಮಾಡಬೇಕು. ಇದರಲ್ಲಿ ಹೇಳ್ರಿ ಆನ್ಸರ್ ನೋಡೋಣ. ಹಾಂ 3 ಆನ್ಸರ್ 3. ಯಾಕೆ 3? ಹಾಂ, ಇದರಲ್ಲಿ 2 ಥರ ಜಿಯೋಗ್ರಫಿ ಬರುತ್ತೆ. ಒಂದು ಕ್ಲೋಸ್ಡ್ ಜಿಯೋಗ್ರಫಿ ಅಥವಾ ಕ್ಲೋಸ್ಡ್ ವಾಟ್ ಡಯಾಗ್ರಾಮ್, ಓಪನ್ ಡಯಾಗ್ರಾಮ್ ಅಂತ. ಎಲ್ಲೂ ಓಪನ್ ನೋಡು, ಇದೆಲ್ಲ ಫುಲ್ ಕವರ್ ಆಗಿರಬೇಕು, ಒಳಗಡೆ ಖಾಲಿ ಜಾಗ ಇರಬೇಕು, ಆಯಿತಾ? ಇಲ್ಲಿ ಫುಲ್ಲು ಔಟರ್ ರೀಜನ್ ಇದೆಯಾ, ಫುಲ್ಲು ಕವರ್ ಆಗಿದೆಯಾ, ಒಳಗಡೆ ಖಾಲಿ. ಇದಕ್ಕೆ ಜಿಯೋಮೆಟ್ರಿನೇ ಇಲ್ಲ. 3 ಸೈಡ್ ಇದ್ರೆ ಅಂತ ಕರೀತಾರೆ. 3 ಸೈಡ್ ಇದ್ರೆ ಟ್ರಯಾಂಗಲ್, 4 ಸೈಡ್ ಇದ್ರೆ ಕ್ವಾರ್ಟರ್ ಲ್ಯಾಟರಲ್, 5 ಸೈಡ್ ಇದ್ರೆ ಪೆಂಟಗಾನ್, 6 ಸೈಡ್ ಇದ್ರೆ ಹೆಕ್ಸಾಗಾನ್, 7 ಸೈಡ್ ಇದ್ರೆ ಹೆಪ್ಟಾಗಾನ್, 8 ಸೈಡ್ ಇದ್ರೆ 8 ಸೈಡ್ ಇದ್ರೆ ಆಕ್ಟಾಗಾನ್, 9 ಸೈಡ್ ಇದ್ರೆ ನೆನಾಗಾನ್, 10 ಸೈಡ್ ಇದ್ರೆ 10 ಸೈಡ್ ಇದ್ರೆ 10 ಸೈಡ್ ಇದ್ರೆ ನ್ಯಾನೋ ಅಂದರೆ 9 ಅಲ್ಲೇ 9ಲೇ ಹೌಲೆ ಒಂದು ನ್ಯಾನೋ ಅಂತೆ. 10 ಹತ್ತಿದ್ರೆ ಡೆಕಾಗಾನ್, ದಶಾವತಾರ, ದಶಮುಖ, 10. ಇದರಲ್ಲಿ ಎಷ್ಟು ಸೈಡು? ಯಾವ ಸೈಡ್ ಇಲ್ಲ, 2 ಲೈನ್ ಅದಾವ ಅಷ್ಟೇ, ಅದಕ್ಕೆ 3. ಓಕೆ, 10 17ರದ್ದು ಹೇಳ್ರಿ. ಹಾಂ 3 4 5 6 ಆನ್ಸರ್ ಈಸ್ 4 ನನ್ನ ಪ್ರಕಾರ. ಇಲ್ಲಿ ಹೊರಗಡೆ ಜಿಯೋಮೆಟ್ರಿ ಇದು ನೋಡ್ರಿ ಎಷ್ಟಿದೆ, 3 ಲೈನು 3 ಡಾಟು, 4 ಲೈನು 4 ಡಾಟು, 5 ಲೈನು 5 ಡಾಟು, 6 ಲೈನು 5 ಡಾಟು, ಅದಕ್ಕೆ ಆನ್ಸರ್ 4. ಹೇಳ್ರಿ 18. ಇದನ್ನ ಹೇಳ್ದವರಿಗೆ 1 ಪ್ಲೇಟ್ ಪರೋಟ, ಆಯ್ತಾ? ಹಂಗೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗ್ರಿ. ಟೆಲ್ ಇಷ್ಟೆಲ್ಲ ಮಾಡಿದ್ರೆ ಹೇಳ್ರಿ. You people are competing with 5th standard student. ಛೇ,
ಆನ್ಸರು ಹಾಂ ಸಿ ಓಕೆ ಓಕೆ ಅಳ್ಬೇಡ 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 ಸಿ ಫಸ್ಟ್ ಏನಿದೆ ಇಲ್ಲಿ ಬ್ಲ್ಯಾಕ್ ಕಲರು ಫಿಲ್ ಆಗಿದೆ ಕರೆಕ್ಟಾ, ಇದು ಕ್ಲಾಕ್ ವೈಸ್. ನೆಕ್ಸ್ಟ್ ಏನಿದೆ ಡಾಟ್ ಇದೆ, ಇಲ್ಲಿ ನೋಡು ಇದು ಹೆಂಗಿದೆ ಫುಲ್ಲು ಮಾರ್ಕ್ ಇದೆ, ಆಮೇಲೆ ಡಾಟ್ ಇದೆ ಕ್ಲಾಕ್ ವೈಸ್ ಕರೆಕ್ಟಾ. ಇಲ್ಲಿ ಫುಲ್ ಮಾರ್ಕ್ ಇದೆ, ಆಮೇಲೆ ಡಾಟ್ ಇದೆ ಕ್ಲಾಕ್ ವೈಸ್. ಆದರೆ ಇದು ಫಸ್ಟ್ ಡಾಟು ಆಮೇಲೆ ಕಲರು, ಅದಕ್ಕೆ 4th ಒನ್ ಆನ್ಸರ್. ಅರ್ಥ ಆಗಿದೆಯಾ? ಓಕೆ, ಐ ವಿಲ್ ಡೂ ಟೂ ಮೋರ್ ಕ್ವಶನ್, ರೆಸ್ಟ್ ಆ್ಯಂಡ್ ಆಲ್ ನೀವೇ ಮಾಡಬೇಕು. You idiot 10th standard student sitting with 5th standard and solving this paper. See? You don't have ನಾಚಿಕೆ ಮಾನ ಮರ್ಯಾದೆ. See? Tell. Last. ಹಾಂ, ಇದಾಯ್ತಾ? ಸಾಲ್ವ್ ಮಾಡಿದ್ರಾ? ಹೇಳ್ರಿ ನೋಡೋಣ ಯಾವುದು? 4th one ಕರೆಕ್ಟ್. 20 ಹೇಳ್ಬಿಟ್ರಿ ಲಾಸ್ಟಿಗೆ. 20 21 20. ಏ ಯು ಟೆಲ್, ಯು ಪೀಪಲ್ ಟೆಲ್, ಅವ್ರನ್ನ ಬಿಡಿ, ನೀವು ಹೇಳ್ರಿ. ಅವ್ರು ಹೇಳಿದ್ಮೇಲೆ ನೀವು ಹೇಳ್ಬೇಕು. ಏನು ರಜಾ? ನಾಳೆ ಹೇಳ್ತಾರೆ ಅಂದ್ಯಾ? ತಡಿಯ, ಒಂದು ತಿಂಗಳಾದ್ಮೇಲೆ, ಆಮೇಲೆ ಇನ್ನೂ ಅದ್ಬಿಡ್ತಾರೆ ಅವರು. ನೋಡಿದ ತಕ್ಷಣ ಗೊತ್ತಾಗ್ತಾ ಇಲ್ವಾ? ಫಸ್ಟ್ ಒನ್ ಆನ್ಸರು ಶಿಷ್ಯ, ಯಾವ್ದು ಆನ್ಸರು? ಫಸ್ಟ್ ಒನ್. ಯಾಕೆ ಫಸ್ಟ್ ಒನ್ ಆನ್ಸರು? ಲೈನ್ ಕಡಿಮೆ ಇದೆ. ಎಲ್ಲ ನೋಡಿ 2 3 4 ಸೇಮ್ ಇದೆ, ಏನು ಚೇಂಜೇ ಇಲ್ಲ ಕರೆಕ್ಟಾ. ಇದೊಂದೇ ಚೇಂಜ್, ಅದಕ್ಕೆ ಇದು ಆನ್ಸರ್. ಓಕೆ, ಇದೊಂದು ಐತಪ್ಪ, ಇದೊಂದು 21 ಹೇಳ್ಕೊಟ್ಬಿಡ್ತೀನಿ, ಹೇಳ್ರಿ 21. ಇದು ಯಾಕೆ ಸುಮ್ಮನೆ ಇದೊಂದು ಸಪ್ರೇಟ್ ಹೊಡಿ. ಟೆಲ್. ಇದು ಕ್ವಶನ್ ರಿಪೀಟ್ ಆಗಿದೆ, ತುಂಬ ಸಲ ರಿಪೀಟ್ ಆಗಿದೆ ಕ್ವಶನ್, ಸೇಮ್ ಇದೇ ಥರದ್ದು. ನೋಡೋಣ. ಸಿ ಫಸ್ಟು ಸ್ಕ್ವೇರ್ ಇದೆ, ಓಕೆ. ನೆಕ್ಸ್ಟ್ ಸರ್ಕಲ್ಲು, ಅದ್ರ ಒಳಗಡೆ ಸರ್ಕಲ್ ಕರೆಕ್ಟಾ. ಇಲ್ಲಿ ನೋಡು, ಇವಾಗ ನನಗೆ ಗೊತ್ತಾಗ್ತಾ ಇರೋದು ಇಲ್ಲಿ ಸರ್ಕಲ್ಲು, ಹೊರಗಡೆ ಸರ್ಕಲ್, ಆಯಿತಾ. ಇವೆರಡರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸರ್ಕಲ್ಲು, ಅದ್ರ ಹೊರಗಡೆ ಸರ್ಕಲ್ಲು, ಟ್ರಯಾಂಗಲ್ಲು, ಹೊರಗಡೆ ಟ್ರಯಾಂಗಲ್ಲು, ಆಯಿತಾ. ಇದ್ರ ಟ್ರಯಾಂಗಲ್ಲು, ಹೊರಗಡೆ ಟ್ರಯಾಂಗಲ್ಲು ಕರೆಕ್ಟಾ. ಮಿಡ್ಲಲ್ಲಿ ಯಾವುದೋ ಒಂದು ಫಿಗರ್ ಇದೆ, ಆದರೆ ಇದು ಮಾತ್ರ ಪಕ್ಕದಲ್ಲೇ ಇದೆ, ಅದಕ್ಕೆ ಆನ್ಸರ್ ಇದೆ. ಅರ್ಥ ಆಯ್ತಾ ಶಿಷ್ಯ? ಅಲ್ಲಿ ಪಕ್ಕದ ನೋಡ್ಕೊಂಬಿಟ್ಟು ಸರ್ ಅನ್ಬೇಡ. ಟೆಲ್. ಇದೊಂದು ಹೇಳ್ರಿ ಬೇಗ. 22. ವಾ, ಹಾವು ಬಂತ, ಹಾವು ಬಂತ ಆನ್ಸರ್, ಹಾವು. ಓಕೆ, 23. ಹ್ಞೂ 23 ಹೇಳ್ರಿ. ಫಸ್ಟ್. ಇನ್ನೊಂದು 2 ಕ್ವಶನ್ ಇದೆ. ಸಿ, ABCD. ಸಿ ಆನ್ಸರ್ ಸಿ. ಯಾಕೆ? 3 ಸರ್ಕಲ್ 4 ಇಂಟು 4 ಇಂಟು, ಇಲ್ಲಿ 3 ಪ್ಲಸ್ 4 ಪ್ಲಸ್, ಇಲ್ಲಿ 2 ಇದೆ ಆನ್ಸರು ಸಿ. ಓಕೆ, ಡನ್. ಫಾಸ್ಟ್ 24th. ಹಾಂ, ಟೆಲ್ ದಿಸ್ ಒನ್. ರಿಪೀಟೆಡ್ ಕ್ವಶನ್. ತಲೆ ಇದ್ದವರಿಗೆ ಮಾತ್ರ. ಟೆಲ್. ಹೆಂಗಿದ್ರು ಪ್ಲಸ್. ಒಬ್ಬ ತಿಕ್ಕಲ ನಮ್ಮ ಮಕ್ಳು ಇರ್ತಾರೆ, ಆಯಿತಾ. ನೀನಂತಾರೆ ಏನಂತ ಗೊತ್ತಾ ಸರ್, 4ರ ಒಂದು ಸಲ ಆನ್ಸರ್ ಅಂತಾರೆ. ಹಾಂ, ಓಕೆ. ಆಯಿತು, ಕೇಳೋ. ABCD ಕೇಳೋ. ಸೊ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ, ಮೇಲೆ ಎಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಚಿಕ್ಕ ಟ್ರಯಾಂಗಲ್ಲು, ಐ ವಿಲ್ ರೈಟ್ ಇಟ್ ಎ. ದೊಡ್ಡ ಟ್ರಯಾಂಗಲ್ಲು ನೋಡಿ ಹೆಂಗಿದೆ, ಅರ್ಧನೇ ಇದೆ ಕರೆಕ್ಟಾ. ಫುಲ್ಲು ಅರ್ಧಕ್ಕೊಂದು ಲೈನ್ ಇದೆ. ಎಲ್ಲದರಲ್ಲೂ ಅರ್ಧಕ್ಕೊಂದು ಲೈನ್ ಇದೆಯಾ? ಎಲ್ಲದರಲ್ಲಿದೆ ಎ. ಈ ಅರ್ಧಕ್ಕೆ ಲೈನಿಗೆ ಬಿ ಹಾಕ್ಕೊತೀನಿ, ಆಯಿತಾ.
ಅರ್ಧಕ್ಕೆ ಲೈನಿಗೆ ಬಿ ಹಾಕ್ಕೊತೀನಿ, ಅರ್ಧಕ್ಕೆ ಲೈನಿಗೆ ಬಿ ಹಾಕ್ಕೊತೀನಿ, ಅರ್ಧಕ್ಕೆ ಟ್ರಯಾಂಗಲಿಗೆ ಬಿ ಹಾಕ್ಕೊತೀನಿ, ಚಿಕ್ಕದಾಗಿರೋದಕ್ಕೆ ಎ ಹಾಕ್ಕೊತೀನಿ, ಚಿಕ್ಕದಾಗಿರೋದಕ್ಕೆ ಎ ಹಾಕ್ಕೊತೀನಿ, ಚಿಕ್ಕದಾಗಿರೋದಕ್ಕೆ ಎ ಹಾಕ್ಕೊತೀನಿ. ಇಲ್ಲಿ ನೋಡು ಕ್ಲಾಕ್ ವೈಸ್ ಎ ಆದಮೇಲೆ ಬಿ, ಇಲ್ಲಿ ಬಿ ಆದಮೇಲೆ ಎ, ಇಲ್ಲಿ ಹಾಂ ಎ ಆದಮೇಲೆ ಕ್ಲಾಕ್ ವೈಸ್ ಎ ಆದಮೇಲೆ ಬಿ, ಕರೆಕ್ಟಾ? ಇಲ್ಲಿ ಎ ಆದಮೇಲೆ ಬಿ, ಬಿ ಆದಮೇಲೆ ಎ ಇರೋದು ಇದೊಂದೇ. ಅರ್ಥ ಆಗ್ತಿದೆಯಾ ಆನ್ಸರು? ಸೆಕೆಂಡ್ ಒನ್. ಓಕೆ 25th ಇದೊಂದು ಮಾಡಿ ಬೇಗ. ಟೆಲ್ 25th. 25th ಹಾಂ 25th 3 ಏನಕ್ಕೆ 3? ಎಲ್ಲ ಸೀದಾ ಇದ್ದಾವೆ. ಯಾಕೆ ಉಲ್ಟಾ ಇದ್ರೆ ಅದನ್ನ ಟ್ರಯಾಂಗಲ್ ಅಂತ ಕರೆಯಲ್ವನಾ? ಸರ್ಕಲ್ ಉಲ್ಟಾ ಆಯ್ತಾ? ಯಾವಲ್ಲಿ ಹೇಳಿದವನು ಸರ್ಕಲ್ ಉಲ್ಟಾ ಇದೆ? ಆನ್ಸರು ಆನ್ಸರ್ ಟು ಕರೆಕ್ಟ್. ಯಾಕೆ ಎಲ್ಲ ಲೈನ್ ಇದೆ, ಅಡ್ಡ ಇದೆ, ಅಡ್ಡ ಇದೆ, ಅಡ್ಡ ಇದೆ, ಇದೊಂದು ಮಾತ್ರ ಉದ್ದ ಇದೆ. ಆನ್ಸರ್ ಟು. ಓಕೆ ರೆಸ್ಟ್ ಅಂಡ್ ಆಲ್. ಅಲ್ಲಿ ಪಕ್ಕದ ಸರ್ ಇದ್ದಾರೆ, ಅವ್ರು ಕೊಡ್ತಾರೆ, ಕೂತ್ಕೊಂಡು ಪೇಪರ್ ನಿಂತ್ಕೊಂಡು ಸಾಲ್ವ್ ಮಾಡಿರಿ. ಓಕೆ ಆ್ಯಕ್ಚುಲಿ ನಿಮಗೆ